ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಉದ್ದೇಶಕ್ಕಾಗಿ ರೈತರಿಗೆ ಕೃಷಿ ಸಾಲ ನೀಡಲು ಫೆಬ್ರವರಿ 8 ರಿಂದ 24ರವರೆಗೆ ಕೃಷಿ ಸಾಲ ಅಭಿಯಾನವನ್ನು ಜಿಲ್ಲೆಯ ಎಲ್ಲ ಸರ್ಕಾರಿ, ಗ್ರಾಮೀಣ, ಜಿಲ್ಲಾ ಸಹಕಾರಿ ಬ್ಯಾಂಕ್ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಗದೀಶ್ ತಿಳಿಸಿದ್ದಾರೆ. ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ರೈತರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಪ್ರೋತ್ಸಾಹ ಧನ ನೀಡುತ್ತಿದ್ದು, ದೇಶದಾದ್ಯಂತ 9.22 ಕೋಟಿ ರೈತರು ಈ ಯೋಜನೆಯಲ್ಲಿ ನೋಂದಣಿಯಾಗಿದ್ದು, ಉಡುಪಿ ಜಿಲ್ಲೆಯಲ್ಲಿ 1,34,217 ರೈತರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನೋಂದಣಿಯಾಗಿರುವ ರೈತರಲ್ಲಿ ಕೇವಲ 3,09,040 ರೈತರು ಮಾತ್ರ ಬೆಳೆ ಸಾಲ ಯೋಜನೆಯ ಪ್ರಯೋಜನ ಪಡೆದಿದ್ದು, 10,03,227 ರೈತರು ಬೆಳೆ ಸಾಲ ಯೋಜನೆಯಿಂದ ವಂಚಿತರಾಗಿದ್ದು, ಈ ರೈತರು ಬೆಳೆ ಸಾಲ ಪಡೆಯಲು ಅರ್ಹರಾಗಿದ್ದರೂ ಇದುವರೆಗೂ ಬೆಳೆ ಸಾಲ ಪಡೆಯದೇ ಇರುವುದರಿಂದ ಈ ರೈತರ ಅಭಿವೃದ್ಧಿಯ ದೃಷ್ಟಿಯಿಂದ ಫೆಬ್ರವರಿ 8 ರಿಂದ 24ರವರೆಗೆ ಕೃಷಿ ಸಾಲ ಅಭಿಯಾನವನ್ನು ಜಿಲ್ಲೆಯಾದ್ಯಂತ ಎಲ್ಲಾ ಬ್ಯಾಂಕ್ಗಳಲ್ಲಿ ಆಯೋಜಿಸಲಾಗಿದ್ದು, ರೈತರು ಯೋಜನೆಯ ಸಂಪೂರ್ಣ ಪ್ರಯೋಜನ ಪಡೆಯುವಂತೆ ಜಿಲ್ಲಾಧಿಕಾರಿ ಜಗದೀಶ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ 3 ಕಂತುಗಳಲ್ಲಿ 2,000 ರೂಪಾಯಿ ಅಂತ 6,000 ರೂಪಾಯಿನ ರೈತರ ಅಕೌಂಟಿಗೆ ಜಮಾ ಮಾಡುವಂತ ಸ್ಕೀಮ್ ಇದೆ. ಅದು ಅಗ್ರಿಕಲ್ಚರ್ಗೆ ಮಾರ್ಜಿನಲ್ ಮನಿ ತರ ಬಳಸಬೇಕು. ಅಗ್ರಿಕಲ್ಚರ್ಗೆ ಸಪೋರ್ಟಿಂಗ್ ಆಗಿ ಈ ಹಣವನ್ನು ಕೊಡ್ತಾ ಇರೋದು ಎಲ್ಲರಿಗೂ ಸಹ ಗೊತ್ತಿರುವಂಥ ವಿಷಯ. ಅದು ನಡೀತಾ ಇದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಸಹ 2 ಕಂತುಗಳಲ್ಲಿ 2,000 ಅಂತೆ 4,000 ರೂಪಾಯಿನ ಕೊಡ್ತಾರೆ. ಒಟ್ಟು 10,000 ರೂಪಾಯಿನ ಒಬ್ಬ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಈಗ ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 1,34,217 ರೈತರು ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ ಹಣನೂ ಸಹ ಬರ್ತಾ ಇದೆ. ಅಷ್ಟು ಜನ ರೈತರಿಗೆ ಈಗ ಹಣ ಬರ್ತಾ ಇದೆ. ಕೆಲವರಿಗೆ 3 ಕಂತು ಬಂದಿದೆ, ಕೆಲವರಿಗೆ 2 ಕಂತು ಬಂದಿದೆ, ಕೆಲವರಿಗೆ ಇನ್ನೂ ಸಹ 1 ಕಂತಿನಲ್ಲೂ ಸಹ ಕೆಲವೊಂದಿಷ್ಟು ಪ್ರಕರಣಗಳಿದೆ. ಒಂದಿಷ್ಟು ಬರದೇ ಇರುವಂಥ ಪ್ರಕರಣಗಳು ಇವೆ, ಸಣ್ಣ ಪುಟ್ಟ ಕಡಿಮೆ ಇದೆ. ಅವುಗಳ ಮಿಸ್ಟೇಕ್ಗಳೇನಿದೆ ಇಲಾಖೆಗಳಿಂದ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದುವರೆಗೂ ಒಟ್ಟು 1,34,217 ಜನ ರೈತರು ಈ PM ಕಿಸಾನ್ ಯೋಜನೆ ಅಡಿಯಲ್ಲಿ ಸಹಾಯಧನವನ್ನು ಪಡ್ಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ರುದ್ರೇಶ್, ಕೃಷಿ ಇಲಾಖೆಯ ಉಪನಿರ್ದೇಶಕ ಚಂದ್ರಶೇಖರ್ ನಾಯಕ್ ಉಪಸ್ಥಿತರಿದ್ದರು.